ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಆ್ಯಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ 11 ಮಿನಿಟ್ ಶೋದಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಪ್ರಮುಖವಾಗಿರತಕ್ಕಂತಹ ಟಾಪ್ 25 2023 CHSL ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಸಿನೋನಿಮ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ. ಮೊದಲ ಪ್ರಶ್ನೆ ಫೆಸಿಫಿಕ್ ಅಂತ ಇದೆ. ಸೊ ಫೆಸಿಫಿಕ್ ಮೀನಿಂಗ್ ಏನಾಗುತ್ತೆ? ಸ್ಪೆಸಿಫಿಕ್ ಅಲ್ಲ, ಫೆಸಿಫಿಕ್. ಸರಿನಾ? ಫೆಸಿಫಿಕ್ ಅಂದರೆ ಏನಂತ ಹೇಳ್ತೀವಿ ನಾವು? ಶಾಂತಗೊಳಿಸೋದು ಅಂತ ಹೇಳ್ತೀವಿ. ಸರಿನಾ? ಶಾಂತಗೊಳಿಸೋದು. ಇವಾಗ ನೋಡಿ ಇವರು ಶಾಂತಗೊಳಿಸ್ತಾ ಇದ್ದಾರೆ ಆ ಮಗುನ. ಸರಿನಾ? ಸೊ ಶಾಂತಗೊಳಿಸೋದು ಅಂತಂದ್ರೆ ಏನಾಗುತ್ತೆ? ಮಾಲಿಫೈಯಿಂಗ್ ಅಂತ ಆಗುತ್ತೆ. ಸರಿನಾ? ಆಪ್ಷನ್ ಎ ಮಾಲಿಫೈಯಿಂಗ್ ಅಂತ ಆಗುತ್ತೆ. ಮಾಲಿಫೈಯಿಂಗ್ ಅಂದ್ರೂ ಕೂಡ ನಾವೇನಂತ ಹೇಳ್ತೀವಿ? ಶಾಂತಗೊಳಿಸೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬೆಲ್ಲಿಕೋಸ್ ಅಂದರೆ ಏನು? ಬೆಲ್ಲಿಕೋಸ್ ಅಂದರೆ ಇವಾಗ ಜಗಳ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇರ್ತಾರಲ್ವಾ, ಜಗಳ ಅಂದರೆ ಮೊದಲು ಬೈ ನಾನು ಬರ್ತೀನಿ ಮೊದಲು ಅಂತಿರ್ತಾರೆ ಗೊತ್ತಾ. ಸೊ ಆ ರೀತಿ ಯುದ್ಧ ಪ್ರಿಯ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಒಂದು ರೀತಿ ಜಗಳವನ್ನು ಇಷ್ಟಪಡ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ ಮಿಕಲ್ ಅಂತಂದರೆ ಏನು ಹೇಳ್ತೀವಿ? ಇನ್ ಮಿಕಲ್ ಅಂದ್ರೂ ಕೂಡ ವಿರೋಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚಾಫಿಂಗ್ ಅಂದರೆ ಏನಂತ ಹೇಳ್ತೀವಿ? ಸಿಟ್ಟಿಗಿಳಿಸೋದು ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಇಲ್ಲಿ ಫೆಸಿಫಿಕ್ಕಿಗೆ ಈ ಮೂರೂ ಕೂಡ ಆಪೋಸಿಟ್ ಆಗ್ತವೆ. ಬಟ್ ಇಲ್ಲಿ ಸಿನೋನಿಮ್ ಆಗೋದು ಯಾವುದಂದ್ರೆ ಇದು ಒಂದೇ ಆಗುತ್ತೆ. ಯಾವುದು? ಮಾಲಿಫೈಯಿಂಗ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್ ಯಾವುದಿದೆ ಅಂದರೆ ಫೆರೋಸಿಯಸ್ ಅಂತ ಇದೆ. ಸರಿನಾ? ಫೆರೋಸಿಯಸ್ ಅಂದರೆ ಏನು? ಫೆರೋಸಿಯಸ್ ಅಂದರೆ ಕನ್ನಡ ಮೀನಿಂಗ್ ನಮಗೆ ಗೊತ್ತಿರಬೇಕಲ್ಲ ಮೊದಲು. ಫೆರೋಸಿಯಸ್ ಅಂದರೆ ಒಂದು ರೀತಿ ಭೀಕರವಾಗಿರ್ತಕ್ಕಂಥದ್ದು ಅಂತ ಆಗುತ್ತೆ. ಸರಿನಾ? ಏನಾಗುತ್ತೆ? ಭೀಕರವಾಗಿರ್ತಕ್ಕಂಥದ್ದು, ಡೇಂಜರ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಭಯ ಬೀಳಿಸೋದು ಯಾವುದಾಗುತ್ತೆ? ಆಪ್ಷನ್ ಎ ಫ್ರೈಟ್ಫುಲ್ ಅಂತ ಆಗುತ್ತೆ. ಸರಿನಾ? ಫ್ರೈಟ್ಫುಲ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಭಯ ಬೀಳಿಸೋದು, ಒಂದು ರೀತಿ ಭೀಕರವಾಗಿರುತ್ತದ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೈಲ್ಡ್ ಅಂದರೆ ಏನಂತ ಹೇಳ್ತೀವಿ? ಮೈಲ್ಡ್ ಆಗಿದೆ ಮೀನ್ಸ್ ಕಡಿಮೆ ಅಂತ ಅದರ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಕಾನ್ಶಿಯನ್ಸಿಯಸ್ ಅಂದರೆ ಏನು ಕೊಡುತ್ತೆ? ಒಂದು ರೀತಿ ಶ್ರದ್ಧೆ ಉಳ್ಳ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಟೇಮ್ ಅಂದರೆ ಏನು ಕೊಡುತ್ತೆ? ಸಾಧು ಅಂತ ಅರ್ಥ ಕೊಡುತ್ತೆ. ಸರಿ, ಏನಂತ ಕೊಡುತ್ತೆ? ಸಾಧು ಅಂತಂದರೆ ಸಮಾಧಾನ ಆಗಿರ್ತಕ್ಕಂತಹ ವ್ಯಕ್ತಿ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ ವೇಗರ್ ಅಂತ ಇದೆ. ವೇಗರ್ ಅಂದರೆ ಏನು ಮೀನಿಂಗ್? ವೇಗರ್ ಅಂದರೆ ನಮ್ಮ ಕನ್ನಡದಲ್ಲಿ ಗೊತ್ತಿರಬೇಕು. ವೇಗರ್ ಅಂದರೆ ಒಂದು ರೀತಿ ಪಣವನ್ನು ತೊಡೋದು ಅಂತ ಅದರ ಅರ್ಥ. ಸರಿನಾ? ಸೊ ಈ ನೀರಿನ ವಿರುದ್ಧ ಪಣವನ್ನು ತೊಟ್ಟು ಆ ಒಂದು ಜಹಾಜ್ ಏನಿದೆ ಅಲ್ವಾ, ಆ ಒಂದು ಹಡಗೇನಿದೆ ಅಲ್ವಾ, ಅದು ನಿಂತಿದೆ ಅಂತ ನಾವು ಹೇಳಬಹುದು. ಸೊ ಪಣ ತೊಡೋದು, ಚಾಲೆಂಜ್ ಮಾಡೋದು ಅಂತ ಅದಕ್ಕೆ ಯಾವ್ದು ಮೀನಿಂಗ್ ಆಗುತ್ತೆ? ಗ್ಯಾಂಬಲ್ ಅಂತ ಆಗುತ್ತೆ. ಗ್ಯಾಂಬಲ್ ಅಂದರೆ ಏನು? ಗ್ಯಾಂಬ್ಲಿಂಗ್ ಅಂದರೂ ಕೂಡ ಒಂದು ರೀತಿ ಚಾಲೆಂಜ್ ಕಟ್ಟೋದು, ದುಡ್ಡು ಕಟ್ಟೋದು. ಸೊ ಅದನ್ನು ಆಗುತ್ತೆ. ಸೊ ಇದು ಕೂಡ ಅದಕ್ಕೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಗ್ಯಾಂಬಲ್ ಅಂತ ಆಗುತ್ತೆ. ವ್ಯಾಗರ್ ಅಂದರೆ ಏನಂತ ಹೇಳ್ತೀವಿ? ಪಣ ಅಂತ ಹೇಳ್ತೀವಿ, ಮೀನ್ಸ್ ಒಂದು ರೀತಿ ಚಾಲೆಂಜ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಗ್ಯಾಂಬಲ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ಜೀನಿಯಲ್ ಅಂತ ಇದೆ. ಸರಿನಾ? ಜೀನಿಯಲ್ ಅಂದರೆ ಏನು? ಜೀನಿಯಲ್ ಅಂದರೆ ಒಂದು ರೀತಿ ಸ್ನೇಹಪರ ವ್ಯಕ್ತಿ ಅಂತ ಹೇಳ್ಬೋದು ನಾವು. ಏನಂತ ಹೇಳ್ಬೋದು? ಸ್ನೇಹಪರ ವ್ಯಕ್ತಿ. ನೋಡಿ ಇವಾಗ ಎಷ್ಟು ಫ್ರೆಂಡ್ಲಿ ಆಗಿದಾರಲ್ವಾ, ಸೊ ಫ್ರೆಂಡ್ಲಿ ಪರ್ಸನ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಝೀನಿಯಲ್ಗೆ ಸಿನೋನಿಮ್ ಯಾವುದಾಗುತ್ತೆ ಹೇಳ್ಬೋದಾ? ಝೀನಿಯಲ್ಗೆ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಕಾನ್ವಿಕಲ್ ಅಂತ ಆಗುತ್ತೆ. ಸರಿನಾ? ಯಾವುದು? ಕನ್ವಿವಿಯಲ್ ಅಂತ ಆಗುತ್ತೆ. ಯಾವುದು? ಕನ್ವಿವಿಯಲ್ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಫ್ರೆಂಡ್ಲಿ ಪರ್ಸನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಝೀನಿಯಲ್, ಕನ್ವಿವಿಯಲ್ ಅಂದರೂ ಕೂಡ ಈ ಫ್ರೆಂಡ್ಲಿ ಪರ್ಸನ್ ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 30ನೇ ಪ್ರಶ್ನೆ ಏನಿದೆ ಅಂದರೆ ವಾಲ್ಟ್ ಅಂದರೆ ಏನಕ್ಕೆ ಕೊಡುತ್ತೆ ಅರ್ಥ? ವಾಲ್ಟ್ ಅಂದರೆ ಕನ್ನಡದಲ್ಲಿ ಏನು ಹೇಳುತ್ತೆ? ಈ ಅಂಡರ್ಗ್ರೌಂಡ್ ರೂಮ್ ಇರುತ್ತಲ್ವಾ, ಲೈಕ್ ಇವಾಗ ಕೆಲವೊಂದು ಮನೆಗಳಲ್ಲಿ, ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಅಂಡರ್ಗ್ರೌಂಡ್ ರೂಮ್ ಇರುತ್ತೆ. ಆ ಅಂಡರ್ಗ್ರೌಂಡ್ ರೂಮಿಗೆ ನಾವೇನಂತ ಕರಿತೀವಿ ಅಂದರೆ ವಾಲ್ಟ್ ಅಂತ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ? ಆಪ್ಷನ್ ಬಿ ಕ್ರಿಪ್ಟ್ ಅಂತ ಆಗುತ್ತೆ. ಸರಿನಾ? ಯಾವುದು? ಕ್ರಿಪ್ಟ್ ಅಂತ ಆಗುತ್ತೆ. ಕ್ರಿಪ್ಟ್ ಅಂದರೂ ಕೂಡ ಏನಂತ ಹೇಳ್ತೀವಿ ನಾವು? ನೆಲಮಾಳಿಗೆ, ಇಲ್ಲಾಂದರೆ ನೆಲಮನೆ, ಇಲ್ಲಾಂದರೆ ಅಂಡರ್ಗ್ರೌಂಡ್ ಹೌಸ್ ಅಂತ ಹೇಳ್ಬೋದು. ಸರಿನಾ? ಯಾವುದು? ಇವಾಗ ನೋಡಿ ಅಂಡರ್ಗ್ರೌಂಡಲ್ಲಿ ಈ ಥರ ಇರ್ತಾವಲ್ಲ ಹಳೆಯ ಫಿಲ್ಮ್ಗಳಲ್ಲೆಲ್ಲವೂ ಕೂಡ, ವಿಷ್ಣುವರ್ಧನ್ ಫಿಲ್ಮ್ ಆಗಿರಲಿ, ರಾಜ್ಕುಮಾರ್ ಫಿಲ್ಮ್ ಆಗಿರಲಿ, ಎಲ್ಲವೂ ಕೂಡ ಅಂಡರ್ಗ್ರೌಂಡಲ್ಲಿ ಲೈಕ್ ಡ್ರಗ್ಸ್ ಅದು ಇದು ಕೂಡ ಇರೋದು. ಸೊ ಈ ಥರ ಇರ್ತಿತ್ತಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ವಾಲ್ಟ್ ಹೌಸ್ ಅಂತ ಕರಿತೀವಿ, ಇಲ್ಲಾಂದರೆ ಕ್ರಿಪ್ಟ್ ಅಂತ ಕರಿತೀವಿ. ಸರ್ ನಾವು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡ್ಯಾಂಡಿ ಅಂತ. ಡ್ಯಾಂಡಿ ಅಂದರೆ ಏನು? ಡ್ಯಾಂಡಿ ಅಂದರೆ ನಮ್ಮ ಕನ್ನಡದಲ್ಲಿ ಗೊತ್ತಿರಬೇಕಲ್ಲ. ಡ್ಯಾಂಡಿ ಅಂದರೆ ಒಂದು ರೀತಿ ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ, ಅಲಂಕಾರಿಕ ಅಂತ ಹೇಳ್ತೀವಿ. ಒಂದು ರೀತಿ ನೋಡಿ ಇವಾಗ ಎಷ್ಟು ಸ್ಟೈಲಿ ಆಗಿದ್ದಾರೆ, ಫ್ಯಾನ್ಸಿಯಾಗಿ ಡ್ರೆಸ್ ಆಗ್ತಾ ಇದ್ದಾರೆ. ಸೊ ಇವ್ರನ್ನ ನಾವೇನಂತ ಕರಿತೀವಿ ಅಂದರೆ ಡ್ಯಾಂಡಿ ಅಂತ ಕರಿತೀವಿ. ಸರಿನಾ? ಏನು? ಡ್ಯಾಂಡಿ ಅಂತ. ಡ್ಯಾಂಡಿ ಅಂದರೆ ಏನಂತ ಹೇಳ್ತೀವಿ? ಅಲಂಕಾರಿಕ ಅಂತ ಹೇಳ್ತೀವಿ. ಅಲಂಕಾರಕ ಪ್ರಿಯ, ಅಲಂಕಾರಿಕ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು? ಆಪ್ಷನ್ ಡಿ ಬ್ಯೂಟಿಫುಲ್ ಅಂತ ಆಗುತ್ತೆ. ಸರಿನಾ? ಏನಂತ ಆಗುತ್ತೆ? ಬ್ಯೂಟಿಫುಲ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಹ್ಯಾಬಿಟೇಟ್ ಅಂದರೆ ಏನು? ಹ್ಯಾಬಿಟೇಟ್ ಪ್ಲೇಸ್. ಹ್ಯಾಬಿಟೇಟ್ ಅಂದರೆ ಒಂದು ರೀತಿ ವಾಸಸ್ಥಳ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಪ್ರಾಣಿಗಳಿಗೆ ಹ್ಯಾಬಿಟೇಟ್ ಯಾವುದಿದೆ? ಫಾರೆಸ್ಟ್ ಇದೆ ಅಂತ ಹೇಳ್ತೀವಿ. ಸರಿನಾ? ಮೀನ್ಸ್ ಅವರ ವಾಸಸ್ಥಳ ಯಾವುದಂದರೆ ಫಾರೆಸ್ಟ್ ಅಂತ ಹೇಳ್ತೀವಿ. ಹ್ಯಾಬಿಟೇಟ್ ಅಂದರೆ ಒಂದು ರೀತಿ ವಾಸಸ್ಥಳ ಅಂತ ಅದಕ್ಕೆ ಅರ್ಥ ಕೊಡುತ್ತೆ. ಸೊ ಹಾಗಾದರೆ ಅದಕ್ಕೆ ಸಿನಾನಿಮ್ ಯಾವುದಾಗುತ್ತೆ? ಹ್ಯಾಬಿಟೇಟ್ಗೆ ಸಿನಾನಿಮ್ ಯಾವುದಾಗುತ್ತೆ ಅಂದರೆ ನಿಶ್ಚಯ ಅಂತ ಆಗುತ್ತೆ. ನಿಶ್ಚಯ ಅಂದರೂ ಕೂಡ ನಾವೇನಂತ ಹೇಳ್ತೀವಿ? ಈ ನಿಶ್ಚಯ ಅಂತಂದರೆ ಈ ವಾಸಸ್ಥಳ, ವಾಸಸ್ಥಾನ, ಅವರ ಒಂದು ಹೋಮ್ ಗ್ರೌಂಡ್ ಅಂತ ಹೇಳ್ಬೋದು. ಹೋಮ್ ಅಂತ ಹೇಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 33ನೇ ಪ್ರಶ್ನೆ ಕೆಜೋಲ್ ಅಂತ ಇದೆ. ಕೆಜೋಲ್ ಅಂತಂದರೆ ಮೀನಿಂಗ್ ಏನು ಕೊಡುತ್ತೆ ಕನ್ನಡದಲ್ಲಿ? ಕೆಜೋಲ್ ಅಂತಂದರೆ ಏನಂತ ಹೇಳ್ಬೋದಾ? ಕಜೋಲ್ ಅಂದರೆ ಒಂದು ರೀತಿ ಒಲಿಸೋದು, ಒಂದು ರೀತಿ ಒಪ್ಸೋದು ಅಂತ ಅರ್ಥ ಕೊಡುತ್ತೆ. ಸರಿನಾ? ಏನಂತೆ? ಒಪ್ಸೋದು ಅಂತ ಅರ್ಥ ಕೊಡುತ್ತೆ. ಓಕೆ ಇದನ್ನು ನೀನು ಮಾಡು, ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಒಪ್ಪಿಸ್ತಾ ಇದ್ದಾರೆ ನೋಡಿ ಅವರು.
ಓಕೆ, ಏನು ಮಾಡ್ತಿದ್ದಾರೆ, ಕಜೋಲ್ ಮಾಡ್ತಿದ್ದಾರೆ. ಕಜೋಲ್ ಅಂತಂದ್ರೆ ಏನಂತಂದ್ರೆ ಒಪ್ಸೋದು ಅಂತ ಹೇಳುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಪರ್ಸ್ಯೂಡ್ ಅಂತ ಆಗುತ್ತೆ. ಸರಿನಾ, ಪರ್ಸ್ಯೂಡ್ ಅಂತಂದ್ರೂ ಕೂಡ ನಿಮಗೆ ಏನಂತಂದ್ರೆ ಒಪ್ಸೋದು ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ 34ನೇ ಪ್ರಶ್ನೆ ಏನಿದೆ ಅಂದರೆ ಮೆಲೈನ್. ಸರಿನಾ, ಮೆಲೈನ್ ಅಂದರೆ ಏನಂತ ಅರ್ಥ ಕೊಡುತ್ತೆ. ಮ್ಯಾಲ್, ಈ ಮಾಲ್ ಅನ್ನೋ ಒಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಮಾಲ್ ಅಂದ್ರೆ ಕೆಟ್ಟದ್ದು ಅಂತ, ಮ್ಯಾಲ್ ಅಂತ ಬಂದಿದೆ ಅಲ್ಲಿ. ಓಕೆ, ಮ್ಯಾಲ್ ಅಂದರೆ ಅದು ಕೆಟ್ಟದ್ದಾಗಿರುತ್ತೆ. ಸೊ ಮೆಲೈನ್ ಅಂದರೆ ಏನು, ಅದು ಕೂಡ ಕೆಟ್ಟದ್ದೇ ಆಗಿರುತ್ತೆ. ಸೊ ಅದಕ್ಕೆ ಅರ್ಥ ಯಾವುದು ಕೊಡುತ್ತೆ ಸರಿನಾ, ನಿಮ್ಗೆ ಕೆಟ್ಟದ್ದೇ ಇರಬೇಕಲ್ವಾ, ಯಾವುದು ಹೋಗುತ್ತೆ ಹೇಳ್ಬೋದಾ? ಯಾವುದು? ಆಪ್ಷನ್ ಸಿ ಬೇಲ್ಫುಲ್ ಅಂತ ಹೇಳ್ತೀವಿ. ಬೇಲ್ಫುಲ್ ಅಂದ್ರೂ ಕೂಡ ಏನಂತ ಹೇಳ್ತೀವಿ, ಹಾನಿಕಾರಕವಾಗಿದ್ದು, ಒಂದು ರೀತಿ ಕೆಟ್ಟದ್ದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕ್ಯಾಗಿನೆಸ್ ಅಂತ ಇದೆ. ಸರಿನಾ, ಕ್ಯಾಗಿನೆಸ್ ಅಂತಂದರೆ ಏನು ಕೊಡುತ್ತೆ ಅರ್ಥ, ಕನ್ನಡದಲ್ಲಿ ಏನಿದೆ, ಕನ್ನಡದಲ್ಲಿ ನಮಗೆ ಫಸ್ಟ್ ಮೀನಿಂಗ್ ಗೊತ್ತಿರಬೇಕು. ಅಂದರೆ ನಮಗೆ ಎಕ್ಸಾಮಲ್ಲಿ ನಂಗೆ ನೆನಪು ಬರುತ್ತೆ. ಕ್ಯಾಗ್ನೆಸ್ ಅಂದರೆ ಏನಂತ ಹೇಳ್ತೀವಿ, ಜಾಣತನ ಅಂತ ಹೇಳ್ತೀವಿ. ಸರಿನಾ, ಜಾಣತನ ಇಲ್ಲ ಅಂತಂದರೆ ಒಂದು ರೀತಿ ಏನೋ ಒಳ್ಳೆ ಮಾತು ಹೇಳ್ತಾ ಒಂದು ರೀತಿ ಕ್ಲೆವರ್ ಬುದ್ಧಿ ತೋರಿಸ್ತಾ ಅವರನ್ನು ಮೋಸ ಮಾಡೋದು ಅಂತ, ಅದನ್ನು ಕೂಡ ಅರ್ಥ ಕೊಡುತ್ತೆ ನೆಗೆಟಿವಲ್ಲಿ ಹೇಳೋದಾದರೆ. ಸರಿನಾ, ಒಟ್ಟಿನಲ್ಲಿ ಜಾಣತನ ಅಂತ ಇಲ್ಲಿ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಗರ್ಲ್ ಫುಲ್ನೆಸ್ ಅಂತ ಹೇಳ್ತೀವಿ. ಸರಿನಾ, ಯಾವುದೋ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮೀನ್ಸ್ ಇದ್ರೂ ಕೂಡ ಜಾಣತನದಿಂದ ಒಂದು ರೀತಿ ಕುಟಿಲ ಬುದ್ಧಿ ಅಂತ ಹೇಳ್ತೀವಿ ಗೊತ್ತಾ, ಮೀನ್ಸ್ ಕೆಟ್ಟ ಬುದ್ಧಿ ಅಂತ. ಸೊ ಆ ರೀತಿ ಇದನ್ನು ಹೇಳ್ಬೋದು ನಾವು ಎಕ್ಸಾಕ್ಟಾಗಿ ಹೇಳೋದಾದ್ರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಝೇಪ್. ಸರಿನಾ, ಝೇಪ್ ಮೀನಿಂಗ್ ಏನು ಕೊಡುತ್ತೆ ಕನ್ನಡದಲ್ಲಿ, ಝೇಪ್ ಅಂದರೆ ಒಂದು ರೀತಿ ಹಾಸ್ಯ ಅಂತ ಹೇಳ್ತೀವಿ. ಸರಿನಾ, ಏನು ಹಾಸ್ಯ ಅಂತ ಹೇಳ್ತೀವಿ. ಹಾಸ್ಯ ಅಂದರೆ ಏನಂತ ಹೇಳ್ತೀವಿ ಸರಿನಾ, ನಿಮ್ಮ ಅದಕ್ಕೆ ಹೇಳ್ಬೋದಾ? ಝೇಪ್ ಅಂದರೆ ಹಾಸ್ಯ. ಹಾಸ್ಯ ಅಂತಂದರೆ ಕ್ವಿಪ್ ಅಂತ ಹೇಳ್ತೀವಿ. ಸರಿನಾ, QUIP, ಕ್ವಿಪ್ ಅಂದರೆ ಏನಂತ ಅಂದರೆ ಅರ್ಥ ಕೊಡುತ್ತೆ. ಇದು ಕೂಡ ನಿಮಗೆ ಹಾಸ್ಯ ಅಂತಲೇ ಅರ್ಥ ಕೊಡುತ್ತೆ. ಕ್ವಿಪ್ ಅಂದರೂ ಕೂಡ ಹಾಸ್ಯ, ಝೇಪ್ ಅಂದರೂ ಕೂಡ ನಿಮಗೆ ಹಾಸ್ಯ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಫೋರ್ಟಿಟ್ಯೂಡ್ ಅಂದರೆ ಏನು ಅರ್ಥ ಕೊಡುತ್ತೆ, ನೀವು ಫೋಟೋ ನೋಡಿ ಹೇಳ್ಬೋದು. ಫೋರ್ಟಿಟ್ಯೂಡ್ ಅಂದರೆ ಏನು, ಧೈರ್ಯ. ಸರಿನಾ, ಧೈರ್ಯದಿಂದ ಆತ ಅಲ್ಲಿ ಕೆಳಗಡೆ ಬೀಳೋನ್ನ ಎತ್ತಾ ಇದ್ದಾನೆ, ಮೀನ್ಸ್ ಮೇಲೆ ಬಾ ನೀನು ಅಂತ ಹೇಳ್ತಾ ಇದ್ದಾರೆ. ಧೈರ್ಯದಿಂದ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ, ಕ್ಲೈಂಬ್ ಮಾಡ್ತಾ ಇದ್ದಾರೆ ಅವರು. ಸರಿಯಾ, ಕ್ಷಮಿಸಿ. ಸೊ ಫೋರ್ಟಿಟ್ಯೂಡ್ ಧೈರ್ಯ ಅಂತಂದರೆ ಅದಕ್ಕೆ ಸರಿ ನಿಮಗೆ ಏನಾಗುತ್ತೆ, ಸೊ ಅದಕ್ಕೆ ಗ್ರಿಟ್ ಅಂತ ಆಗುತ್ತೆ. ಸರಿನಾ, ಗ್ರಿಟ್, ಗಟ್ಸ್ ಇದೆಲ್ಲವೂ ಕೂಡ ಅದಕ್ಕೆ ಧೈರ್ಯಕ್ಕೆ ಒಂದು ಸಿನೋನಿಮ್ ಆಗ್ತವೆ. ಯಾವುದು ಆಪ್ಷನ್ ಎ ಅಂತ ಇದಕ್ಕೆ ಸರಿಯಾದ ಉತ್ತರ ಹೇಳ್ತೀವಿ. ಯಾವುದು ಫೋರ್ಟಿಟ್ಯೂಡ್ಗೆ ಗ್ರಿಟ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಕ್ವೈಲ್ ಅಂತಂದರೆ ಏನು, ಕ್ರಿಂಜ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಕ್ವೈಲ್ ಅಂದರೆ ಏನು, ಹೆದರೋದು. ಸರಿನಾ, ಒಂದು ರೀತಿ ಕುಗ್ಗಿ ಹೋಗೋದು, ಹೆದರು ಹೋಗೋದು, ಯಾವುದಕ್ಕೊಂದಕ್ಕೆ ಅದು ಹಾಗಾಗುತ್ತಾ ಹೀಗಾಗುತ್ತಾ ಅಂತ ಮಾಡೋದು. ಸೊ ಅದಕ್ಕೆ ಏನಂತ ಹೇಳ್ತೀವಿ, ಕ್ರಿಂಜ್ ಅಂತ ಹೇಳ್ತೀವಿ. ಸರಿನಾ, ಕ್ರಿಂಜ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇಲ್ಲಾಂದರೆ ಕ್ವೈಲ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಯಾವುದು ಕ್ವೈಲ್ ಆಟಿಟ್ಯೂಡ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಪ್ಯಾಕ್ಯೂ ಅಂತ ಇದೆ. ಅಪ್ಯಾಕ್ಯೂ ಅಂತಂದರೆ ಏನು, ಮೀನ್ಸ್ ಅದು ಕ್ಲಿಯರ್ ಇರಲ್ಲ. ಫಸ್ಟ್ ಒಂದು ಕ್ಲಿಯರ್ ಇರುತ್ತೆ. ಒಂದು ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದರೆ ಟ್ರಾನ್ಸ್ಪರೆಂಟ್ ಪರ್ಸನ್ಸ್ ಇರ್ತಾರೆ. ಓಕೆ, ಒಳಗಡೆ ಹೊರಗೆ ಏನಿರ್ತಲ್ವ ಎರಡು ಕೂಡ ಒಂದೇ ಇರುತ್ತೆ. ಸೊ ಕಾಣ್ತಿರ್ತಾರೆ. ಸೊ ಕೆಲವೊಬ್ರು ಹೇಗಿರ್ತಾರೆ ಅಂದರೆ ಅವರು ಒಪ್ಯಾಕ್ ಪರ್ಸನ್ ಇರ್ತಾರೆ. ಮೀನ್ಸ್ ಒಳಗಡೆ ಏನಿದೆ ಅಲ್ವಾ ಅದು ಬಿಲ್ಕುಲ್ ಏನು ಕಾಣಿಸೋದಿಲ್ಲ, ಮೀನ್ಸ್ ಅಪಾರದರ್ಶಕ ಅಂತ ಹೇಳ್ತೀವಿ. ಸರಿನಾ, ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಅಪಾರದರ್ಶಕಕ್ಕೆ ನಾವು ಏನಂತ ಹೇಳ್ತೀವಿ ಇನ್ ಇಂಗ್ಲೀಷಲ್ಲಿ ಸಿನೋನಿಮ್ ಟ್ರಾನ್ಸ್ಲ್ಯೂಸೆಂಟ್ ಅಂತ ಹೇಳ್ತೀವಿ. ಸರಿನಾ, ಯಾವುದು ಟ್ರಾನ್ಸ್ಲ್ಯೂಸೆಂಟ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಟ್ರಾನ್ಸ್ಲ್ಯೂಸೆಂಟ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 40ನೇ ಪ್ರಶ್ನೆ ಆಬ್ಲಿಕ್ವಿಟಿ ಅಂತ ಕೊಟ್ಟಿದ್ದಾನೆ. ಆಬ್ಲಿಕ್ವಿಟಿ ಅಂದರೆ ಏನು, ಆಬ್ಲಿಕ್ವಿಟಿ ಅಂದರೆ ಕನ್ನಡದಲ್ಲಿ ಏನು, ನಮಗೆ ಕನ್ನಡದಲ್ಲಿ ಬೇಕಲ್ವ ಫಸ್ಟು. ಆಬ್ಲಿಕ್ವಿಟಿ ಅಂದರೆ ಏನಂತ ಹೇಳ್ತೀವಿ, ಆಬ್ಲಿಕ್ವಿಟಿ ಅಂತಂದರೆ ಒಂದು ರೀತಿ ವಕ್ರತೆ ಅಂತ ಹೇಳ್ತೀವಿ. ಸರಿನಾ, ಏನು ವಕ್ರತೆ, ವಕ್ರವಾಗಿ ಬೇರೆ ಬೇರೆ ಕಾಣೋದು ಅಂತ ಅದರ ಅರ್ಥ ಕೊಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಪೆಸಿಟಿ ಅಂತ ಆಗುತ್ತೆ. ಸರಿನಾ, ಮೀನ್ಸ್ ಒಪೆಸಿಟಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಒಪೆಸಿಟಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಲೆವಿಟೇಟ್ ಮೀನಿಂಗ್ ಏನಾಗುತ್ತೆ, ಲೆವಿಟೇಟ್ ಅಂದರೆ ಏನು, ಒಂದು ರೀತಿ ತೇಲೋದು, ಗಾಳಿಯಲ್ಲಿ ತೇಲ್ತಾ ಇದ್ದಾನಲ್ವಾ ಆ ವ್ಯಕ್ತಿ. ಸೊ ಏನೋ ಖುಷಿಯಿಂದ ಏನೋ ಕೇಳಿರಬೇಕು, ಅದಕ್ಕೆ ಗಾಳಿಯಲ್ಲಿ ತೇಲ್ತಾ ಇದ್ದಾನೆ. ಸೊ ಈಸ್ ಲೆವಿಟೇಟಿಂಗ್ ಆನ್ ಏರ್ ಅಂತ ಹೇಳ್ತೀವಿ, ಇನ್ ಏರ್ ಅಂತ ಹೇಳ್ತೀವಿ. ಯಾವುದು ಲೆವಿಟೇಟ್ ಅಂದರೆ ತೇಲೋದು ಅಂತ ಹೇಳ್ತೀವಿ. ಸೊ ಗಾಳಿಯಲ್ಲಿ ತೇಲೋದು. ಸೊ ತೇಲೋದು ಅಂದರೆ ಫ್ಲೋಟ್ ಅಂತ ಕೂಡ ಅದಕ್ಕೆ ಅರ್ಥ ಕೊಡುತ್ತೆ. ಏನಾಗುತ್ತೆ ಅರ್ಥ ಕೊಡುತ್ತೆ, ಯಾವುದು ಫ್ಲೋಟ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ 42ನೇ ಪ್ರಶ್ನೆ ಏನಿದೆ ಅಂದರೆ ಫ್ಯಾಬ್ರಿಕೇಟ್ ಅಂದರೆ ಏನು, ಫ್ಯಾಬ್ರಿಕೇಟ್ ಅಂದರೆ ಒಂದು ರೀತಿ ಸತ್ಯನೇ ಏನೂ ಇರುತ್ತೆ ಅಲ್ಲಿ, ನಾವು ಏನು ಮತ್ತೆ ಅದರಲ್ಲಿ ಮೇಕಪ್ ಮಾಡಿಬಿಡೋದು, ಮೀನ್ಸ್ ಕೃತಕವಾಗಿ ಸೃಷ್ಟಿಸೋದು ಅಂತ ಹೇಳ್ತೀವಿ, ಫ್ಯಾಬ್ರಿಕೇಷನ್ ಮಾಡೋದು ಅಂತ ಹೇಳ್ತೀವಿ. ಸೊ ಇವಾಗ ಏನೋ ಒಂದಿರುತ್ತೆ ಸತ್ಯವನ್ನು, ಇವಾಗ ಮೀಡಿಯಾದವ್ರು ಮಾಡ್ತಿರ್ತಾರೆ ಗೊತ್ತಾ, ಏನೋ ಒಂದು ಹೇಳಿರೋದಕ್ಕೆ ಏನೋ ಒಂದು ತಿರುಚಿ ಹಾಕ್ತಾರಲ್ಲ. ಸೊ ಆ ತಿರುಚಿ ಹಾಕುವುದು, ನಾನು ಬೇರೆ ಹೇಳಿದ್ದೇನೆ, ಮೀಡಿಯಾದವರು ಅದನ್ನು ತಿರುಚಿ ಹಾಕಿದ್ದಾರೆ ಅಂತ ಅನ್ನೋದಕ್ಕೆ ದೇ ಆರ್ ಫ್ಯಾಬ್ರಿಕೇಟೆಡ್ ಮೈ ವರ್ಡ್ಸ್, ಮೀನ್ಸ್ ಅವರು ನನ್ನ ಒಂದು ಮಾತನ್ನು ತಿರುಚಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಕಾನ್ಕಾಕ್ಟ್ ಅಂತ ಆಗುತ್ತೆ. ಸರಿನಾ, ಕಾನ್ಕಾಕ್ಟ್ ಅಂದರೂ ಕೂಡ ಈ ಒಂದು ಫ್ಯಾಬ್ರಿಕೇಷನ್ ಮಾಡೋದು ಅಂತಲೇ ಆಗುತ್ತೆ. ಸರಿನಾ, ಫ್ಯಾಬ್ರಿಕೇಟೆಡ್ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ 43ನೇ ಪ್ರಶ್ನೆ ಏನಿದೆ ಅಂದರೆ ನಾರ್ಕ್ ಮೀನಿಂಗ್ ಏನು ಕೊಡುತ್ತೆ ಕನ್ನಡದಲ್ಲಿ, ನಾರ್ಕ್ ಅಂದರೆ ಕಿರಿಕಿರಿಗೊಳಿಸೋದು. ಬೆಳಗ್ಗೆ ಏನು ಎಚ್ಚರ ಮಾಡ್ತಿದೆ ಗುರು, ಕಿರಿಕಿರಿ ಆಗ್ತಾ ಇದೆ, ನಾರ್ಕ್. ಇಲ್ಲಾಂದರೆ ನೈಟಲ್ಲಿ ನಿಮ್ಮ ರೂಮ್ಮೇಟ್ ಮಾತಾಡ್ತಿರ್ತಾರೆ, ಅದು ಹೇಗಾಗುತ್ತೆ, ನಾರ್ಕ್ ಆಗುತ್ತೆ. ದ್ಯಾಟ್ ಈಸ್ ಇರಿಟೇಟಿಂಗ್ ಅಂತ ಹೇಳ್ತೀವಿ. ಸರಿನಾ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಬಿ ಇರಿಟೇಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 45ನೇ ಪ್ರಶ್ನೆ 44ನೇ ಪ್ರಶ್ನೆ ಏನಿದೆ ಅಂದರೆ
ನೆಸಿನ್ ಅಂತ ಇದೆ. ನೆಸಿನ್ ಅಂದರೆ ಏನು? ಒಂದು ರೀತಿ ಆರಂಭ ಅಂತ ಹೇಳ್ತೀವಿ, ಇಲ್ಲಿಂದ ಸ್ಟಾರ್ಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇನ್ಸಿಪಿಯನ್ಸ್ ಅಂತ ಆಗುತ್ತೆ. ಸರಿನಾ? ಇದು ಕೂಡ ಆರಂಭಕ್ಕೆ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ಅಂದರೆ ಡ್ರೀರಿ ಅಂತ ಇದೆ. ಡ್ರೀರಿ ಅಂತಂದರೆ ಏನಂತ ಹೇಳ್ತೀವಿ? ಡ್ರೀರಿ ಅಂತಂದರೆ ನಾವು ನಿರುತ್ಸಾಹದಾಯಕ ಅಂತ ಹೇಳ್ತೀವಿ. ಸರಿನಾ? ನಿರುತ್ಸಾಹ. ಸೊ ಯಾವುದಕ್ಕೂ ಕೂಡ ಉತ್ಸಾಹ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಡಲ್ ಅಂತ ಇದಕ್ಕೆ ಸರಿಯಾದ ಉತ್ತರ ಕೊಡುತ್ತೆ. ಸರಿನಾ? ಯಾವುದು ಡಲ್ ಅಂತ ಹೇಳ್ಬೋದು ನಾವು. ಕ್ಷಮಿಸಿ. ಓಕೆ, ಇದು ನಿರುತ್ಸಾಹ ಆಗಲ್ಲ, ಉತ್ಸಾಹ ಆಗುತ್ತೆ. ಆ್ಯಕ್ಚುಲಿ ಡ್ರೀರಿ ಅಂತಂದರೆ ಉತ್ಸಾಹ. ಸರಿನಾ? ಉತ್ಸಾಹ ಆಗುತ್ತೆ. ಸೊ ಇದಕ್ಕೆ ಆ್ಯಕ್ಚುಲಿ ಮೀನಿಂಗ್ ಯಾವುದಂದರೆ ಆ್ಯಕ್ಟಿವ್ ಅಂತ ಆಗುತ್ತೆ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಡಲ್ ಅಂತ ಆಗುತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಎಕ್ಲೇಸಿಯಲ್ ಅಂತ ಇದೆ. ಎಕ್ಲೇಸಿಯಲ್ ಮೀನಿಂಗ್ ಏನಾಗುತ್ತೆ? ಎಕ್ಲೇಸಿಯಲ್ ಮೀನಿಂಗ್ ಅಂತಂದರೆ ಒಂದು ರೀತಿ ಚರ್ಚೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಚರ್ಚ್ಲಿ ಅಂತ ಆಗುತ್ತೆ. ಸರ್ಚ್ನಾ ಚರ್ಚ್ಲಿ ಅಂತ ಆಗುತ್ತೆ. ಚರ್ಚ್ಲಿ ಚರ್ಚೆಗೆ ಸಂಬಂಧಿಸಿದ್ದು ಅಂತ ನೀವು ಕನ್ನಡದಲ್ಲೂ ಕೂಡ ನೆನ್ಪಿಟ್ಕೊಳ್ಳೋದು. ಯಾವುದು? ಚರ್ಚ್ಲಿ ಅಂತ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ 47ನೇ ಪ್ರಶ್ನೆ ಏನಿದೆ ಅಂದರೆ ಅನ್ಬಯಾಸ್ಡ್ ಅಂತಂದರೆ ಒಂದು ರೀತಿ ಕರೆಕ್ಟ್ ಆಗಿರೋದು, ಪಕ್ಷಪಾತ ಮಾಡದೇ ಇರತಕ್ಕಂಥದ್ದು ಅಂತ ಹೇಳ್ತೀವಿ. ಸರಿನಾ? ಇದಕ್ಕೆ ಏನಂತ ಹೇಳ್ತೀವಿ? ಆಪ್ಷನ್ ಅನ್ಕಂಪ್ಲೇನಿಂಗ್ ಅಂತ ಹೇಳ್ಬೋದು. ಸರಿನಾ? ಅನ್ಕಂಪ್ಲೇನಿಂಗಿಂತ ಎಕ್ಸಾಕ್ಟ್ ಮೀನಿಂಗ್ ಯಾವುದು ಅಂದರೆ ಕ್ಯಾಂಡಿಡ್ ಅಂತ ಕೊಡುತ್ತೆ. ಓಕೆ, ಮೀನ್ಸ್ ಸತ್ಯವಾದದ್ದು ಪಕ್ಷಪಾತವಿಲ್ಲದ್ದು ಅಂತ ಕೊಡುತ್ತೆ. ಯಾವುದು? ಕ್ಯಾಂಡಿಡ್ ಫೋಟೋಸ್ ಹೇಗಿರುತ್ತೆ? ಸತ್ಯವಾದದೇ ಇರ್ತವೆ, ಏನೋ ಅದರಲ್ಲಿ ಫೇಕ್ ಇರೋದಿಲ್ಲ, ಫೇಕ್ ಸ್ಮೆಲ್ ಇರೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಶೇಪ್ಲೆಸ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಶೇಪ್ಲೆಸ್ ಅಂದರೆ ಅದಕ್ಕೆ ಯಾವುದೂ ಕೂಡ ಆಕಾರ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಮೋಟಿಜೇಷನ್ ಅಂತ ಆಗುತ್ತೆ. ಸರಿನಾ? ಅಮೋಟಿಜೇಷನ್ ಅಂದ್ರೂ ಕೂಡ ಏನಂತ ಹೇಳ್ತೀವಿ? ಶೇಪ್ಲೆಸ್ ಅಂತ ಹೇಳ್ತೀವಿ. ಸರಿನಾ? ಅಮೋಟಿಜೇಷನ್ ಅಂತಂದರೆ ಏನು ಅಂದರೆ ಅಮೋಟಿಜೇಷನ್ ಅಂದರೆ ಶೇಪ್ಲೆಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಟ್ಯೂನ್ ಅಂತಂದರೆ ಏನಂತ ಹೇಳ್ತೀವಿ? ಹೊಂದಾಣಿಕೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ. ಸರಿನಾ? ಅಟ್ಯೂನ್ ಅಂತಂದರೆ ಏನು? ಹೊಂದಾಣಿಕೆ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಸಿನೋನಿಮ್ ಯಾವುದಾಗುತ್ತೆ ಅಂದರೆ ಅಸಿಮಿಲೇಟ್ ಅಂತ ಆಗುತ್ತೆ. ಸರಿನಾ? ಯಾವುದಂದ್ರೆ ಆಪ್ಷನ್ ಎ ಅಸಿಮಿಲೇಟ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 50ನೇ ಪ್ರಶ್ನೆ, ಹಾಗೆ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಆಬ್ಲಿಗೇಷನ್ ಅಂತಂದರೆ ಏನಂತ ಆಗುತ್ತೆ ಕನ್ನಡದಲ್ಲಿ? ಬದ್ಧತೆ ಅಂತ ಹೇಳ್ತೀವಿ. ಸರಿನಾ? ಅಬ್ಜೆಕ್ಷನ್ ಅಲ್ಲ, ಆಬ್ಲಿಗೇಷನ್ ಅಂದರೆ ಒಂದು ರೀತಿ ಬದ್ಧತೆ ಅಂತ ಹೇಳ್ತೀವಿ. ಕೆಲಸದ ಮೇಲೆ ಅವರಿಗೆ ಬದ್ಧತೆ ಹೇಗಿದೆ ನೋಡಿ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ಅವ್ರು ಏನಿದ್ದಾರೆ ಅಂದರೆ ಇಂಪರೇಟಿವ್ ಪರ್ಸನ್ ಇದ್ದಾರೆ. ಸರಿನಾ? ಹಿ ಈಸ್ ಅ ಆಬ್ಲಿಗೇಷನ್ ಅಂಡ್ ಪರ್ಸನ್, ಹಿ ಈಸ್ ಅ ಇಂಪರೇಟಿವ್ ಪರ್ಸನ್ ಅಂತ ಹೇಳ್ಬೋದು. ಸರಿನಾ? ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಸೊ ಇದಾಗಿತ್ತು ಇಲ್ಲಿವರೆಗೆ SSC MTS ಮತ್ತು SSC CGL CHSL ಮತ್ತು CPO ಎಕ್ಸಾಮ್ಗಳಿಗೆ ಪ್ರಮುಖವಾಗಿ ಕೇಳತಕ್ಕಂಥ ಇಂಗ್ಲೀಷ್ ಸಬ್ಜೆಕ್ಟಿನ ಸಿನೋನಿಮ್ ಪ್ರಶ್ನೆಗಳು. ಆ್ಯಂಡ್ ದೆನ್ ದ 11 ಮಿನಿಟ್ ಶೋ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.